12 ಗಂಟೆ ಆಗ್ತಾ ಇದೆ. ಇದು ಬರ್ತ್ಡೇ ಇವತ್ತು. ಫ್ರೆಂಡ್ಸ್ಗೂ ಬಾಯಿ ಮುಚ್ಕೊಂಡು ರೈಸ್ ಬಾತ್ ಹೇಳ್ತಾಳೆ. ದುಡ್ಡು ದುಡ್ಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯ ಆಲ್ರೆಡಿ ಕಾಲೇಜ್ಗೆ ಹೋಗಿದ್ದಾಳೆ, ಬಿಟ್ಬಿಟ್ಟು ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಇದೆ. ಆ್ಯಂಡ್ ಬೆಳಗ್ಗೆ ಟಿಫನ್ನು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ನಾವು ಯಶವಂತರ ಟಿಫನ್ ಆಯಿತು. ಇದು ಬರ್ತ್ಡೇ ಇವತ್ತು, March 12th. ಸೊ ವಿಶಿಂಗ್ ಹರ್ ಹ್ಯಾಪಿ ಬರ್ತ್ಡೇ. ಸೊ ಹ್ಯಾಪಿ ಬರ್ತ್ಡೇ ಟು ಹೀ. ಯಜಮಾನ್ರು ಚಾಕ್ಲೇಟ್ ತಂದಿದ್ದಾರೆ ಗೈಸ್. ಅವರ ಜಿಮ್ ಸ್ಟೂಡೆಂಟ್ ಒಬ್ರು ಕೊಟ್ಟರಂತೆ. ಚಿತ್ರವಾಗಿ ಬೇರೆ ಬೇರೆ ಥರ ಇದೆ. ಒನ್ ಇಸ್ ದಿಸ್ ಪೆರಿ ಪೆರಿ ಆಲ್ಮಂಡ್ಸ್ ಅಂತ ಪೆರಿ ಪೆರಿ ಆಲ್ಮಂಡ್ಸ್. ಸ್ವೀಟ್ ಅಂದ್ಕೊಂಡಿದ್ದೆ, ಇದು ಸ್ಪೈಸಿ ಆಲ್ಮಂಡ್ಸ್. ಡ್ರೈ ಫ್ರೂಟ್ ಪತೀಸಾ. ಇನ್ನೊಂದು ಡ್ರೈ ಫ್ರೂಟ್ ಪತೀಸಾ ಅಂತ. ಇನ್ನೊಂದು ಬಂದ್ಬಿಟ್ಟು ಕುಕ್ಕಿ. ದಿಸ್ ಈಸ್ ಲೈಕ್ ಬಿಸ್ಕೆಟ್. ದಿಸ್ ಈಸ್ ಕುಕ್ಕಿ ಥರ ಇದೆ. ನನಗೆ ಇದೆರಡರಲ್ಲಿ ಟ್ರೈ ಮಾಡಬೇಕಂತ ಇದೆ. ಐ ಟ್ರೈ ದಿಸ್. ಫ್ಲೇವರ್ ಇದೆ. ಇಲ್ಲ 3 ಫ್ಲೇವರು ಒಂದು ಬಾಕ್ಸಲ್ಲಿ. ಓಕೆ, 2 ಡಾರ್ಕ್ ಚಾಕ್ಲೇಟ್ ಇದೆ, ಇನ್ನೂ ಒಂದು ಆಲ್ಮಂಡ್ ಮಿರಾಡೆ ಅಂತ. ಇದೂ ಆಲ್ಮಂಡ್ ಮಿರಾಡೆನೇ. ಇದು ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ದಿಸ್ ಇಸ್ ಲೈಟ್ ಚಾಕ್ಲೇಟ್. ನನಗೆ ಯಾಕೋ ಮಿಲ್ಕಿ ಬಾರ್ ತಿನ್ಬೇಕನ್ನಿಸ್ತಿದೆ ರೀ. ಮಿಲ್ಕಿ ಬಾರ್ ತಿನ್ಬೇಕನ್ನಿಸ್ತಿದೆ ನನಗೆ. ಏನಿದೆಯೋ ಅದು ತಿನ್ಬೇಕನ್ಸಲ್ಲ. ಇನ್ನೊಂದು ಯಾವುದು ತೊಗೊಳ್ಳಿ, ಇದು ಟೇಸ್ಟ್ ನೋಡಿ. ಚೂರು ತೊಗೊಳ್ರಿ, ಏನಾಗಲ್ಲ. ಸ್ಕ್ವಯರ್ ಆಗಿದೆ. ಇದು ತೆಗೆದು ತೋರಿಸ್ತೀನಿ ಮಾಡಿ. ಸ್ಕ್ವಯರ್ ಆಗಿತ್ತು, ನಾನು ಇಲ್ಲಿಂದ ಮುರಿದೆ. ಮಧ್ಯದಲ್ಲಿ ಏನೋ ಒಂದು ಲೇಯರ್ ಹಾಕಿದ್ದಾರೆ ಗೈಸ್. ಫುಲ್ಲು ಕ್ರಂಚಿ ಆಗಿದೆ ಅದು. ಆ್ಯಂಡ್ ಇದು ಕುಕ್ಕಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕುಕ್ಕಿನೂ ಅಷ್ಟೇ 3 ಇದೆ. ಇದನ್ನು ತಿಂದು ನೋಡ್ತೀನಿ. ಇದು ತಿಂತೀರಾ? ನೋಡಿ ಗೈಸ್, ಏನಾದ್ರು ತಿಂತೀರಾ ಅಂದರೆ ತಿಕ್ಲಿ ಹಿಡ್ದಿದ್ಯಾ ನಿಮಗೆ ಅಂತ ಕೇಳ್ತಾರೆ. ಎಷ್ಟು ವಾರ್ಮ್ ಆಗಿದೆ ಗೊತ್ತಾ ತಿಂದಾದ್ಮೇಲೆ. ಇಟ್ಸ್ ಲೈಕ್ ಯಾವುದೋ ಫ್ರೆಶ್ ಆಗಿ ಬೇಕ್ರಿನಲ್ಲಿ ಬೆಣ್ಣೆ ಬಿಸ್ಕೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಬಟ್ ಚಾಕ್ಲೇಟ್ ಫ್ಲೇವರ್ಡ್ ಆ್ಯಂಡ್ ಆಲ್ಮಂಡ್ ಹಾಕಿರೋವಂಥ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿದೆ ಗೈಸ್. ಸಕ್ಕತ್ತಾಗಿದೆ ಇದು. ವಿಡಿಯೋನಲ್ಲಿ ನೋಡಿದ್ರೆ ಭವಿಷ್ಯ ಚಾಕ್ಲೇಟ್ ಫ್ಲೇವರ್ದು ನೀನು ತಿಂದ್ಬಿಟ್ಟು ನನಗೆ ಬೇರೆ ಫ್ಲೇವರ್ ಇದೆಯಾ ಅಂತ ಬೈತಾಳೆ. ಇದು ಆರೆಂಜ್ ಫ್ಲೇವರು. 1 more is ಆಲ್ಮಂಡ್ ಫ್ಲೇವರ್. ಇದು ಬೇಡ ನನಗೆ. ಭವಿಷ್ಯಂಗೆ ಇರ್ತೀನಿ. ಇದೊಂದು ನಾನು ತಿನ್ಕೋತೀನಿ. ಸರಿ ಬಂದಿದ್ದಾಳೆ. ಏನಿದು? ತಿನ್ನೋಡು. ವಾಟ್? ಟ್ರೈ ಮಾಡಿ. ಬಾಯಿ ಮುಚ್ಕೊಂಡು ಫಸ್ಟು. ಇಲ್ಲ ಸಾಲದು ಇಲ್ಲ, ಒಂದು ಚೂರು ಸಾಲಲ್ಲ. ನಾನು ಒಂದೊಂದು ತಿಂದ್ಬಿಟ್ಟಿದ್ದೀನಿ. ನೀನು ಒಂದು ತಿಂದು ಅಪ್ಪಂಗೆ ಒಂದು ಉಳಿಸೋ ಅಷ್ಟಿದೆ ಅಷ್ಟೇ. ಇದರಲ್ಲಿ ಏನು ಡಿಫ್ರೆನ್ಸು? ಇದರಲ್ಲಿ ಡಾರ್ಕ್ ಚಾಕ್ಲೇಟು, ಅದು ಮೇ ಬಿ ಆಲ್ಮಂಡ್ ಮತ್ತು ವೈಟ್ ಚಾಕ್ಲೇಟ್ ಇರುತ್ತೆ ಅಂತ. ನಾನು ತಿಂದಿದ್ದೀನಿ, ನೀನು ತಿನ್ನು. ಚೆನ್ನಾಗಿದೆಲ್ಲ. ಇನ್ನೊಂದು ತಿನ್ನು ಬಿಸ್ಕೆಟ್. ಎಷ್ಟು ಸಕ್ಕದಾಗಿದೆ ಗೊತ್ತಾ ಕುಕ್ಕಿ. ಒಂದು ಆರೆಂಜ್ ಫ್ಲೇವರ್, ಒಂದು ಆಲ್ಮಂಡ್ ಫ್ಲೇವರ್. ಯಾವ್ದು ತಿಂತೀವಿ? ಹೆಂಗಿದೆ ಗೊತ್ತಾ ಬೈಟ್ ಮಾಡಿದ್ರೆ.
ಯಾವುದೋ ಫ್ರೆಶ್ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿಲ್ವಾ? ನಂಗೆ ಬೆಣ್ಣೆ ಬಿಸ್ಕೆಟ್ ಅಷ್ಟೊಂದು ಇಷ್ಟ ಇಲ್ಲ. ಅದೇ ನಿನಗೆ ಇದು ಸಿಕ್ಕಿದೆ, ಚಾಕ್ಲೇಟ್ದು ಸಿಕ್ಬಿಟ್ಟಿದ್ದು ಸಕ್ಕದಾಗಿರ್ತಿತ್ತು. ನೀನು ಇಟ್ಟಿದ್ದಿದ್ರೆ ಸಿಕ್ಕಿರೋದು. ಇನ್ನೊಂದಿದೆ ಅಂತ ಅಂದ್ಕೊಂಡು ತಿಂದ್ಬಿಟ್ಟೆ. ಚೆನ್ನಾಗಿದ್ಯಾ? ಇವತ್ತೆಲ್ಲ ವ್ಲಾಗ್ನಲ್ಲಿ ಬರೀ ಚಾಕ್ಲೇಟ್ ಟೇಸ್ಟ್ ಮಾಡೋದೇ ಆಗೋಯ್ತು. ಗೈಸ್, ನೆನ್ನೆ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಅಂಥದ್ದೇನೂ ಇರಲಿಲ್ಲ, ಸೊ ವ್ಲಾಗ್ ಮಾಡಲಿಲ್ಲ. ಇವಾಗ ಭವಿಷ್ಯ ರೆಡಿ ಆಗಿದ್ದಾಳೆ, ಹೋಗಿ ಬಿಟ್ಬಿಟ್ಟು ಬರಬೇಕು ಗೈಸ್. ಭವಿಷ್ಯ ಭವಿಷ್ಯನ ಬಿಟ್ಬಿಟ್ಟು ಬಂದೆ. ಇವಾಗ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಬೆಳಗ್ಗೆ ಹೋಗಿರಲಿಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ. ಇವಾಗ ಆ್ಯಕ್ಚುಲಿ ಹೋಗ್ಬೇಕು ಅವರು ಜಿಮ್ಮಿಗೆ. ಸೊ ಅವರಿಗೆ ಟಿಫನ್ ಕೊಟ್ಟು ಇವಾಗ ಶುಂಠಿ ಹಾಲು ಮಾಡಿದ್ದೀನಿ, ಅದನ್ನು ಕೊಟ್ಟು ಕಳಿಸ್ಬೇಕು ಇವಾಗ ಜಿಮ್ಮಿಗೆ. ಅದಾದಮೇಲೆ ನಂದು ಏನಿದೆಯೋ ಅದು ಕೆಲಸ ಮಾಡ್ಕೋತೀನಿ. ನಮ್ಮ ಪುಟಾಣಿ ಅದಕ್ಕೆ ಅವರು ಇವಾಗ ಹೊರಗಡೆ ಬಂದಿದ್ರೆ ಕಾಫಿಗೆ ಬನ್ನಿ ಅಂತ ಕರೆದ್ರು, ಅದಕ್ಕೆ ಬಂದ್ವಿ. ನೋಡಿದ್ರೆ ಇಲ್ಲಿ ಸೌದೆ ಒಲೆ ಆಗೋಗ್ಬಿಟ್ಟಿದೆ ಗೈಸ್. ಏನು ಸಿಗ್ತಾ ಇಲ್ಲ ಅಲ್ವಾ? ಮಸಾಲೆ ದೋಸೆ ಮತ್ತು ಇಡ್ಲಿ, ರೈಸ್ ಬಾತ್ ಅಷ್ಟೇ. ಮತ್ತು ಕಾಫಿ ಮಾತ್ರ ಮಾಡ್ತಿದ್ದಾರೆ. ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲ ಮೀಡಿಯಮ್ ಆದರೂ ಓಕೆ. ಮಧ್ಯಾಹ್ನ ಅಲ್ವಾ, ಕುತ್ಕೊಳ್ಳಿ. ಅದಕ್ಕೆ ಭಾಸ್ಕರಣ್ಣ ಮತ್ತು ನಾನು ಇಬ್ಬರೇ ಕಾಫಿ ಕುಡಿತಾ ಇರೋದು. ಕಾಫಿ ಕುಡಿಯೋರ್ದು ಬಿಸಿಲಲ್ಲೂ ಕಾಫಿ ಕುಡಿ, ಚಳಿಲೂ ಕಾಫಿ ಕುಡಿಯೋರು ಮುಂಚೆ ಅದು ರೈಸ್. ಕಾಫಿ ಕುಡ್ದಾಯಿತು, ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಹೋಟೆಲ್ಸ್ಗೆ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ಸೌದೆ ಒಲೆ ಹಚ್ಚಿದ್ದಾರೆ ನೋಡಿ ಅಲ್ಲಿ. ಮನೆ ಊಟ ತಿನ್ನಿ ಚೆನ್ನಾಗಿ. ಇನ್ಮೇಲೆ ಹೋಟ್ಲಿಗೆ ಲಿಮಿಟೆಡ್ ಊಟ ಇರುತ್ತೆ ಹೋಟೆಲ್ಸ್ನಲ್ಲಿ. ಈಗ ಏನೋ ಸೌದೆ ಒಲೆಯಲ್ಲಿ ಮಾಡಿದ್ರೆ ಇಪ್ಪತ್ತು ಚೆನ್ನಾಗಿತ್ತು. ಹೌದು, ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಿ, ಚೆನ್ನಾಗಿರುತ್ತೆ. ಹೋಗೋಣ ಸರಿ ನೆಡ್ ಗೈಸ್. ಇವಾಗ ಸಾಯಂಕಾಲ ಆಗಿದೆ. ಭವಿಷ್ಯಂಗೇನೋ ಕಾಲೇಜ್ದು ಏನೋ ಫಂಕ್ಷನ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ. ಸೊ ಅದಕ್ಕೋಸ್ಕರ ಅವಳಿಗೆ ಟಾಪ್ಸ್ ಬೇಕು. ಸೊ ಅವಳು ಅಂದ್ಕೊಂಡಿದ್ದಾಳೆ ಸ್ವಲ್ಪ ನೋಡೋಣ ಹೊರಗಡೆ ಸಿಗೋದು ಏನೇನು ಸಿಗೋದು. ರೀ ಬಾಯ್ ರೀ ಬಾಯ್. ಸೊ ಏನೇನು ಸಿಗುತ್ತೆ ಅಂತ ನೋಡ್ತಾಳೆ. ಇನ್ ಕೇಸ್ ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೋತೀವಿ, ಅದರ್ವೈಸ್ ವಾಪಸ್ ಬಂದ್ಬಿಟ್ಟು ಬಟ್ಟೆ ತೊಗೊಂಡು ಹೊಲಿಯೋಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಭವಿಷ್ಯಂಗೆ ಬೇಕಾಗಿರೋ ಸ್ಟೈಲು ರೆಡಿಮೇಡ್ ಸಿಗಲ್ಲ. ಆಯತ್ತೆ ಕಾಫಿ ಆಯ್ತಾ ಅದಕ್ಕೆ? ಆಗಿಲ್ಲ, ಮಾಡಲ್ವಲ್ಲ ಮನೇಲಿ ನಾನು. ಇಲ್ಲಪ್ಪ, ಇವಳು ಭವಿಷ್ಯದಿಂದೇನೋ ನೋಡಬೇಕಾಗಿತ್ತು ಬಟ್ಟೆ. ಬಟ್ಟೆ ಇಲ್ಲ, ಹೊಸ ಥರದ್ದು ಏನಾದ್ರು ಬೇಕಂತ. ಹಾಂ ಬಾಯಕ್ಕೆ ಇವಾಗ ತೊಗೊಂಡು ಬರ್ತೀವಿ ಅಂತ ಇಲ್ಲ, ನೋಡ್ತೀವಿ. ಫಸ್ಟು ಚೆನ್ನಾಗಿರೋದಿದ್ರೆ ತೊಗೋತೀವಿ, ಇಲ್ಲ ಅಂದರೆ ಇಲ್ಲ ಗೈಸ್. ಫಸ್ಟು ಇವಾಗ ಸ್ಟೈಲಿ ಯೂನಿಯನ್ನಲ್ಲಿ ಚೆಕ್ ಮಾಡಬೇಕಂತ ಹೇಳು. ಚೆಕ್ ಮಾಡಿಬಿಟ್ಟು ಹೇಳ್ತಾಳೆ. ಗೈಸ್, ನಮ್ಮ ಭವಿಷ್ಯಂಗೆ ಸೂಟ್ ಆಗಲಿಲ್ಲ ಅಲ್ಲಿ, ಸೊ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಗೈಸ್. ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಯಜಮಾನ್ರು ಟಿ ವಿ ಆನ್ ಮಾಡಿಟ್ಟು ಹೋಗಿದ್ದಾರೆ. ಕೆಳಗಡೆ ಹೋಗಿರಬೇಕು ಅವ್ರ ಅಕ್ಕನ ಮನೆಗೆ. ಬರ್ಲಿಕ್ಕೆ ಹೇಳ್ತೀನಿ, ಟಿ ವಿ ಎಲ್ಲ ಆನ್ ಮಾಡಿಟ್ಬಿಟ್ಟು ಹೋಗ್ತಿರಲ್ಲ ಅಂತ. ಭಯ್ಯ ನಿಮ್ ತರ ಸಣ್ಣಗಾಗಬೇಕು ಭಯ್ಯ, ಏನ್ ಮಾಡೋದು ಭಯ್ಯ ಅಂತೆ ಅಪ್ಪ. ಅದಕ್ಕೆ ರೈಸ್ ತಿನ್ಬೇಕು ಮಾಡ್ತೀರ ಅಂತ. ಸಣ್ಣಗಾಗಬೇಕಾ ಮೇಡಮ್? ಚೆನ್ನಾಗೆ ಅನ್ನ ಬಿಟ್ಟು ಇನ್ನೆಲ್ಲ ತಿನ್ನಿ. ತರಕಾರಿ, ಸೊಪ್ಪು, ಕಾಳು, ಕಡ್ಡಿ, ಜಂಕ್ ಫುಡ್ ತಿನ್ನಬೇಡಿ ಅಷ್ಟೇ.
ಅಲ್ಲ ಏನು ಮಾಡಿದ್ದೀರಾ ಹೇಳಿ ನೀವು ಕೆಳಗಡೆ? ಹ್ಞೂ, ಟಿ ವಿ ಆನ್ ಮಾಡಿಬಿಟ್ಟು ಹೋಗಿದ್ದೀರಾ ಕೆಳಗಡೆ. ಗೈಸ್ ಇವಾಗ ತಿರ್ಗಾ ನಮ್ಮ ಯಜಮಾನ್ರ ಜೊತೆ ಹೋಗ್ತಾ ಇದ್ದೀನಿ ಮೊಟ್ಟೆ ತರೋದಕ್ಕೆ. ನನ್ನ ಮೊಬೈಲಲ್ಲಿದೆ. ಬಹುಶಃ ನೀನು ಬೇರೆದು ಹಾಕ್ಕೊಳ್ಳೋಂಗಿದ್ರೆ ಹಾಕೋ, ಇಲ್ಲ ಅಂದರೆ ಓದ್ಕೊಂಬ ಅಷ್ಟೇ. ನಾವು ಹೋಗ್ಬಿಟ್ಟು ಬರ್ತೀವಿ. ಈ ಕೂದಲು ಅದು ಏನಕ್ಕಾದ್ರೂ ಆಚೆ ಬರುತ್ತೋ ಇಷ್ಟೊಂದು, ನಾನು ಬರ್ಸ್ಕೊಳ್ಳಲ್ಲ ಏನಿಲ್ಲ. ಏನಂತೀಯ ಇದಕ್ಕೆ? ಏನು ಅನ್ನಲ್ಲ, ಹೊಡೆದಾಕಿಸ್ತಲ್ಲ ಏನು ಅನ್ನಲ್ಲ. ಗೈಸ್ ಚಪಾತಿ ಮೊಟ್ಟೆ ಪಲ್ಯ ಆ್ಯಂಡ್ ಕಬಾಬ್ ಗೈಸ್. ಮತ್ತೆ ಹೇಳದ್ನ ಅಪ್ಪಂದ ಪೀಸಲ್ಲೇ ಕಿತ್ಕೊತಾ ಇದ್ದೀನಿ ಚರ್ಮ. ಪರವಾಗಿಲ್ಲ, ಕಿತ್ಕೋ. ನೀನು ಇರೋದೇ ಕಿತ್ಕೊಳ್ಳೋದಕ್ಕಲ್ವಾ ಅಪ್ಪಂದು ದುಡ್ಡು ಚಡ್ಡಿ ದುಡ್ಡು, ಇನ್ನೇನಿದೆ ಟೀ ಶರ್ಟು ಜರ್ಕಿನ್ನು ಎಲ್ಲ. ಅದು ನೀನು ಇನ್ನೇನು ಮಾಡೋದು? ಕಿತ್ಕೊಂಡ್ಬಿಡ್ತೀಯ. ಇದು ನಿನ್ಗಿರೋದು ಮೊಟ್ಟೆ. ಸಾಕು ಬೇಯಿಸ್ಬೇಡ ಇನ್ನ, ಸಾಕು ನಂಗೆ. ಅದೇ ಕೆತ್ಕು ಒಂದು ಸ್ವಲ್ಪ. ಆಫ್ ಮಾಡಮ್ಮ. ಗೈಸ್ ಇವಾಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಭವಿಷ್ಯಂಗೆ ಹೊರಪ್ಪಂಗೆ. ಹಾಕ್ಕೊಂಬಿಡು ನಿನ್ನ ಇದಕ್ಕೆ. ಸೊ ಇವಾಗ ವ್ಲಾಗ್ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಸಿ ಯು ಗೈಸ್. ಇಲ್ಲ ನನಗೊಂದು ಒಂದೇ ತುತ್ತಾದರೆ ಸಾಕು. ಬಾಯ್ ತಟ್ಟೆ ಹೊಡೆದಾಕ್ಬಿಟ್ಟು ಬಾಯ್ ಅಂತೆ. ಬಾಯ್ ಗೈಸ್.